ಜೈ ಸಿ ಆರಾಮೆಲ್ಲರಿಗೂ. ನೀನು ಸಾಯಂಕಾಲದ ನಮ್ದು ಅದ್ರ ಹೊಲ್ದಾಗ ಕಥೆ ಇಳಿಸಿ ಬಂದಿದ್ರಲ್ಲ, ಅದು ಕಥೆ ಇಲ್ದಿದ್ರೆ ಒಯ್ದಿದ್ರಿ. ಈಗ ಅದಕ್ಕೆ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕಿತ್ತು ರೀ. 6 ಗಂಟೆಗೆ ಹೋಗ್ರಿ 8 ತನಕ ಮುಗೀತಿತ್ತು. ಆದರೆ ಇವಾಗ 6:20 ಆಗೈತಿ. 20 ನಿಮಿಷ ಲೇಟ್ ಆಯ್ತು ನಮ್ಮ ದಾದನ ಸಲುವಾಗಿ. ಏನಿದ್ರೆ ದಾದ ಮನೆ ಹೊಂಟೇನ್ರಿ. ತಾತನ ಕರ್ಕೊಂಡ ಹೊಲಕ್ಕೆ ಹೋಗಿ ಅದು 20 ಚೀಲ ಕಥ ಹೋಗೋದು ಬರ್ಬಿಟ್ರತ್ತ. ಹೋಗೋದು ಬಂದು ಮತ್ತು ಅಂಗ್ಲಿಗೆ ಹೋದಿತ್ರಿ. ನಿಮಗೆ ಹೇಳಿರಲಿಲ್ಲ, ನಮ್ಮ ದಾದ ಒಬ್ಬರು ಯೂಟ್ಯೂಬರ್ ಇದಾರಂತ. ಅವ್ರಲ್ಲಿ ಕರಿ ಅವರು ಅಲ್ಲೇ ಕೆಲಸ ಮಾಡ್ತಾರೆ ನೋಡಿರಿ ಹುಡುಗರು, ಎಡಿಟಿಂಗ್ ಎಲ್ಲ ಹುಡುಗರು ಬರ್ತಾರೆ ಅವ್ರ ಕಡೆ. ಅವ್ರಿಗೆಲ್ಲರಿಗೆ ಬ್ಯಾಗ್ ತರ್ಸ್ಯಾರ್ರಿ. ಬ್ಯಾಗ್ ಮೇಲೆ ಇಲ್ದಿದ್ರೆ ಲೋಗೋ ಮತ್ತು ಅವ್ರ ಚಾನಲ್ ನೇಮ ಹಾಕೊಂಡು ಬರೋದಿತ್ತು ರೀ. ಅಂಗ್ಲಿಗೆ ಹೋಗಿ 11 ಗಂಟೆಗೆ ಹೋಗಿ ಬಂದ್ರಿ ರಾತ್ರಿ. 11 ಗಂಟೆ ಫುಲ್ ಆದನು. 11 ಗಂಟೆದಿಂದ ಒಂದು ಅಂಗ್ಲಿಯಾಗ ಭಾಳ ದೂರ ಇಲ್ರಿ, ಒಂದು 10 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಇನ್ನು ಕೇಳಿಲ್ಲ ರೀ ಅಂಗ್ಲಿಯಾಗ. ನಂಗೆ 1-2 ಅಂಗಡಿದಾಗ ಗೊತ್ತಿದ್ರಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಏನು ಕೇಳಿಲ್ಲ ರೀ. ನೋಡ್ರಿ ಗನುಲ್ಲ ಅಂಗ್ಲಿಗೆ ಕೆಲ್ಸಕೋತಾರೆ. ಗನು ಹೇಳಿದಾನ ರೀ, ಹೋಗಿ ಅಲ್ಲಿ ಎಲ್ಲರೂ ಶಾಪ್ಗಳಿದ್ದಕ್ರೆ ಹೋಗಿ ನೋಡಿ ಕೇಳಿ ನಂಬರ್ ಹಂಗೆ ಸೆಂಡ್ ಮಾಡುತ್ತೆ. ಈ ಕೆಲ್ಸಕ್ಕೆ ಹೋಗ್ಬಿಡ್ದೆ ಸೆಂಡ್ ಮಾಡಿರ್ತಾರೆ. ಬಂದು ಕಾಲ್ ಮಾಡಿ ಕೇಳಿ ಆಯ್ತು ತೊಗೊಂಡ್ರಿ ಅಂತ. ಇವಾಗ ಹೊಲಕ್ಕೆ ಬಂದು ರೀ. ದಾವಣಗೆರೆ ಏನಿಲ್ಲ ಆಗಿತ್ತಾನ ಒಂದು 50 ರೂಪಾಯಿ ಪೆಟ್ರೋಲ್ ಹಾಕೊಂಡೆ ಬಂದು ನೋಡ್ರಿ. ಇವೇನ ನೋಡಿ 30 ಚೀಲ ಕಥ ಐತ್ರಿ. ಇದನ್ನಿಲ್ಲಿದ್ರೆ ಇದೇನು ನೋಡ್ತಿರ್ಲೆ, ಇದು 1 ಎಕರೆ ಹೊಲ ಐತ್ರಿ. ಅನ್ನಂದ ಅಟ್ಟೆಂಗೆ ಇಡ್ತಾನ ಅಲ್ಲಿಂದ ಇಲ್ಲಿದ್ದಾನ. ಇದೆಲ್ಲ ಹೋಗಿದ್ದೈತಿ ನೋಡ್ರಿ 30 ಚೀಲಲ್ಲ. ತಿನ್ನಲ್ಕ ನಿಮ್ಗೆ ಏನಿರಲಿ 6 ಗಂಟೆಗೆ ಬಂದ 8 ತನಕ ಮುಗಿಸೋರಿದ್ದು ರೀ. ಆದರೆ ಇವಾಗ 6:30 ಐತ್ರಿ ಬರಕ್ಕೆ. ಇಲ್ಲಿ ಹೊಲಕ್ಕೆ ಬರೋಕೆ 1.5 ತಾಸ್ದಾಗ ಮುಗಿಸೋದು ನೋಡ್ರಿ. 1.5 ತಾಸನೇ ಅಂದರೆ ಎಲ್ಲ ಮುಗಿಬೇಕನ್ನ. ಮುಂದೆ ಬೇರೆ ಪ್ಲ್ಯಾನ್ ಇದೆ ಗೊತ್ತಾಯ್ತಲ್ಲ. 1.5 ತಾಸ್ದಾಗ ಎಲ್ಲಕ್ಕೆಲ್ಲ ಮುಗಿಸೋಬೇಕು ನೋಡ್ರಿ. 30 ಚೀಲ ಓಡಾಡಿ ಹೋಗ್ಯದೈತಿ. ಈಗ 30 ಚೀಲ ಮುಗಿಬೇಕಲ್ಲ ನೋಡಿವ್ರಿ. 30 ಚೀಲ ಕಥ ಹೆಂಗೆ ಬಿದ್ದವು. ಇವಾಗ ಇಲ್ಕ 1 ಚೀಲ ಕಥ ಹೋಗಿದ್ದು ರೀ. ನೋಡಿಲ್ರಿ ಕಥ ಈ ಥರ ಒಂದು ಸೈಡ್ ಹೋಗ್ಕೊಂಡಿದ್ದಾವ್ರಿ. ಇನ್ನಿಲ್ಲದ್ರ ದಾದಾ ಬರೋರ ರೀ. ದಾದಾ ಬಂದ ಟ್ಯಾಕ್ಟ್ರ್ ತೊಗೊಂಬರೋರಿ. ನೀನಿಲ್ಕ ಟ್ಯಾಕ್ಟ್ರ್ ಓದೋದು ನೋಡ್ರಿ ಕಥ ಹೇರ್ಕೊಂಡು. ಆ ಟ್ಯಾಕ್ಟ್ರ್ ತೊಗೊಂಬರ್ತಾರೆ ರೀ. ಟ್ಯಾಕ್ಟ್ರ್ ತೊಗೊಂಬಂದಿದ್ರೆ ಗಳೆ ಹಾಕ್ತಾರೆ. ಗಳೆ ಹಾಕೋಣ ಅದಕ್ಕೆ ಬಡ್ಡೆ ಹೋಗಿದ್ರಿ ನೆಲದಾಗ. ನೆಲ ಹೋಗಿ ಜಲ್ದಿ ಕೊಳ್ತಿರಿ ಬಂದಾರ್ರಿ ದಾದಾ. ಜಲ್ದಿ ಬರೋರ್ದ್ರು. ಈಗೇನು ಕಬ್ಬು ನೋಡ್ತಿರ್ಲೇ ಇದ್ರಿ. ದಾದಾ ಇಲ್ಲದ್ರೆ ಈಗ ಒಂದು 15 ದಿವಸ ಹಿಂದ್ಗಡೆ ನೀರು ಮುನ್ಸಿರ್ರಿ. ನೀರು ಮತ್ತು ಕಥಾವಿಗೆ ಬಂದ್ಯಾರಿ. ಅವಾಗಿಲ್ದ್ರೆ ಕಬ್ಬು ಪೂರ ಹೆಂಗಂತೀರಿ, ಯಾನ ಬೆಳೆ ನೆಡಂಗೆ ಬಂದಿಲ್ಲ, ಕಬ್ಬು ನೆಡಂಗೆ ಬಂದಿಲ್ಲ. ಸ್ವಲ್ಪ ಫುಲ್ ಗ್ಯಾಪ್ ಇತ್ತು ರೀ. ಅದ್ರ ಒಂದು 2-3 ಏನೋ ಮಳೆ ಬತ್ತು ನೋಡಿ. ಮಳೆ ಬಿದ್ದು ಆದ ತಕ್ಷಣ ಪೂರ ಕಬ್ಬ ಚೇಂಜ್ ಆಯ್ತು ನೋಡ್ರಿ. ಹೆಂಗೆ ಪದ್ಧತಿ ಎಲ್ಲ ಲೆವೆಲ್ ಸೀಟ್ ಬಂದಿದ್ರಿ. ಅದೇನು 3 ಜೋರ್ಲೆ ಮಳೆ ಬದ್ದಿರಲೇ 2-3 ಅವಾಗ ಕಬ್ಬು ಪಚ್ಚೆ ಇದ್ದಿದ್ರಿ ಭಾರಿ. ದಾದಾ ಭೀ ಬಂದ್ರಿ ರೀ ಟ್ಯಾಕ್ಟ್ರ್ ತೊಗೊಂಡ. ಇನ್ನು ಅವ್ರು ಹೆಂಗೆ ಹೋಗಿದ್ದಾರೆ ನೋಡ್ರಿ, ಹಂಗೆ ಹಿಂದೆ ಗಳೆ ಮಾಡ್ಕೊತ ಬರ್ತಾರೆ ಅಷ್ಟೆ ನೋಡಲ್ಲ. ಟ್ಯಾಕ್ಟ್ರ್ ಬತ್ತು ನೋಡಲ್ಲ, ಗಾಳಿ ಜೋಸ್ಕೊಂಡು ಬಂದ್ರಿ ಏನು ಬಂದಿರಲ್ಲ. ಹಾಂ ಟ್ಯಾಕ್ಟ್ರ್ ಬತ್ತರಿ ಏನು ಗಾಳಿ ಚಾಲು ಆಗೋದು. ಇವಾಗ ಅರ್ಧ ಒಗದು ರೀ, ಇನ್ನೂ ಅರ್ಧ ಐತಿ. ಅನ್ನ ನಮ್ಮ ಕಪ್ಪ ಎಲ್ಲ ಒಗದು ಬಂದು ಚೀಲ ಖಾಲಿ ಮಾಡಿ ಇಲ್ಲಿ ಬಂದು ಕುಯ್ದ ನೋಡ್ರಿ ಅಣ್ಣ. ಮತ್ತು ಅನ್ನ ಈಗ ಹಸಾಗಿದಾರೆ. ನೀನು ಹೆಂಗೆ ಹಸು ಅನ್ನತ್ತದ ನೋಡ್ರಿ. ಚಾ ಹೇಳಿದ್ರಿ, ಚಾ ಬರತ್ತೈತೆ ರೀ. ಚಾ ಕುಡಿಯೋಣ್ರಿ. ಈಗ ಚಾ ಕುಡಿದಲ್ರಿ ಪೈಲ ಕಂಟಿನ್ಯೂ ಅವ್ರ ಕೆಲಸ ಕಂಟಿನ್ಯೂ 200 ರೀ. ಚಾ ಬರೋಣ ಚಾ ಕುಡಿ ಬರ್ತಂತ ಅಣ್ಣ. ಕೇಳ ನೀರು ತಗೋ, ನೀರು ಕುಡಿನು. ಇವೇನು 32 ಚೀಲ ಕಥ ಹೋಗಿತ್ತು ನೋಡ್ರಿ. ಅದೆಲ್ಲ ಮುಗೀತು ರೀ. ಇವಾಗ ಲಾಸ್ಟ್ ಚೀಲ ಹೋಗೋದು ಬಂದು ನೋಡಿರಿ. ಚೀಲ ಎಲ್ಲ ಅನ್ನ ಗೋಳು ಮಾಡ್ಕರಿ, ಗೋಳು ಮಾಡಿದ್ವಿ ರೀ. ಇನ್ನಿಲ್ಲದ್ರ ಮನೆಗೆ ಹೋಗ್ರಿ ಅಂತ. ಮತ್ತು ನಮ್ಮ ದಾದಾ ಇಲ್ಲದ ನೋಡಿಲ್ರಿ.
ಇದು ನಮ್ದು ಅಂತಮರ್ದ ಐತ್ರಿ ಹೊಲ ಹೋಗಿ ಬಂದದ್ದು. ಇದು ಫಾರ್ಮ್ ಹೌಸ್ ಕಟ್ಯಾರ ನೋಡಿರಿ. ಫಾರ್ಮ್ ಹೌಸ್ ಭೀ ಐತ್ರಿ, ಹೊಳಿ ಹೌಸ್ ಭೀ ಆಯಿತು. ಹೊಳಿ ಹೌಸ್ ಯಾಕಂದ್ರೆ ರೀ ಅನ್ನ ಇಲ್ಲದ್ರೆ ಈಗ ನಮ್ಮಲ್ಲಿ ಬರೀ ಹೊಳಿ ಬರತ್ತೈತಾಗ ರೀ 2 ಸಲ ಕಂಟಿನ್ಯೂ ಹೊಳಿ ಬರ್ತಲ್ಲ. ಅದಕ್ಕೋಸ್ಕರ ಹೊಳಿ ಎಲ್ಲ ಬತ್ತಂದ್ರೆ ನಿಲ್ಲ ಸಲುವಾಗಿದೆ ಒಂದು ಕಟ್ಯಾರ ನೋಡ್ರಿ ರೂಮ್. ಎಲ್ಲ ಫಾರ್ಮ್ ಹೌಸ್ ಭೀ ಆದಂಗೆ ಐತ್ರಿ. ಮತ್ತು ಹೊಳಿ ಬಂದಾಗಿಲ್ಕ ಪೂರ ಕುಟುಂಬ ಬಂದು ನಿಲ್ಲೋಂಗೆ ಭೀ ಆಯಿತು. ಅಲ್ಲಿದಾರೆ ನೋಡಿ ಅವ್ರು ಟ್ರಾಕ್ಟರ್ ಮ್ಯಾಗ ಇದಾರಲ್ಲ ಇನ್ಕ ತೋರ್ಸಿನ್ರಲ್ಲೇ ಅವ್ರದ್ದು ಅದ ಓಡ್ರಿ ಫಾರ್ಮ್ ಹೌಸ್ ಹೆಂಗೆ ಕಟ್ಯಾರ ನೋಡ್ತಾನೆ ಬರ್ರಿ. ಇಷ್ಟ ಒಂದು ಸಿಂಪಲ್ ಮನೆ ಕಟ್ರೂ ಸಾಕ್ರಿ ನಮ್ಗೆ. ಏನೈತಿ ಪಕ್ಕೋನ ಇಂಥ ಒಂದು ಸಿಂಪಲ್ ಮನೆ ಆದ್ರೆ ಸಾಕ್ರಿ ಇರಕ್ಕೆ. ಇದು ನೋಡ್ರಲ್ಲ ಒಳಗೆ ಫಾರ್ಮ್ ಹೌಸ್ ರೀ ಮತ್ತು ಹಿಂಗೆ ಕಟ್ಯಾರ ನಂಗೆ ಇಚ್ಚು. ಇದು ನೋಡ್ರಿ ಒಂದು ಹಾಲ್ ಐತ್ರಿ, ಚಿಗಡೆಲ್ಲ ವಾಶ್ರೂಮ್ ಎಲ್ಲ ಐತ್ರಿ. ನೋಡ್ರಿ ಕಿಚನ್ ಇದು ಬೆಡ್ರೂಮ್ ಎಷ್ಟು ಚಂದ ಭಾರಿ ಮಾಡಿದ್ರಿ ಪೂರ ಎಲ್ಲ ಒಂದು. ಮತ್ತು ಕಿಚನ್ ನೋಡಿದ್ರಿ ಏನೋ ಕಿಚನ್ ಯಾವ ಥರ ಹೋಗಿರೋದ ಮನೆ ಹೆಂಗೆ ಕಿಚನ್ ತೊಗೊಂಡ್ರಿ ಆ ಟೈಪ್ ಮಾಡೋರ್ತಾರೆ ಎಲ್ಲ ಪೂರ. ಮನ್ಯಾಗ ಫುಲ್ ಮನೆ ಥರ ಅನ್ಸ್ಬೇಕು ಆ ಥರ. ಮತ್ತೊಂದು ಹಾಲ್ ರೀ ಪೂರ ಎಲ್ಲ ಗಡಸ್ತಿ ಮಾಡತ್ತಾರೆ ನನ್ನ. ಇವಾಗ ಇಲ್ದಿದ್ರೆ ಮನೆಗೆ ಹೋಗ್ರಿ ಅಂತ ಟೈಮ್ 2 ತಾಸ್ದಾಗ 500 ರೂಪಾಯಿ ಪಗಾರ ಬತ್ರಿ ಸಾಕು ನೀವಂತ ಐತ್ರಿ. ಇವಾಗ ನಾವು ಹೊಲ ಎಲ್ಲ ಕಥಾಯಿ ಕೂತಿದ್ರಲ್ಲೇ ಅವಾಗ ಅನ್ನ ಇಲ್ಲದ್ರೆ ಹಿಂದೆ ಗಳೆ ಹೊಡಿಗೆ ಚಾಲು ಮಾಡಿರಿ. ಹೆಂಗೆ ಕಥಾಗಿತ್ತಂಗೆ ಸಾಲ್ಗಳ್ಗೆ ಗಳೆ ಹೊಡಿಗೆ ಚಾಲು ಮಾಡಿರಿ. ಆ ಗಳೆ ಇಲ್ದಿದ್ರೆ ಯಾವ ಥರ ಐತೆ ತೋರಿಸ್ತೇನೆ ಬರ್ರಿ. ಇವಾಗ ಇಲ್ದಿದ್ರೆ ಕಚ್ಚಾ ಗಳೆ ಹೊಡಿಕಾರ್ರಿ. ಇದು ಕಚ್ಚಾ ಗಳೆ ಹೊಡೆದು ಇದ್ರ ಮೇಲೆ ಮತ್ತೊಂದು ರಾಸಾಯನಿಕ ಕಥಾ ಹೋಗೋದು ಆಯ್ತು ಇಲ್ದಿದ್ರೆ ಮತ್ತು ಪಕ್ಕ ಗಳೆ ಮಾಡೋರ ರೀ. ಇವಾಗ ನೋಡಿದ್ರಿ ಇದಕ್ಕೆ ಬೋದೆಲ್ಲ ಇದು ನೋಡಿ ಬೋದೆಲ್ಲ ಪೂರ ಇದ್ರ ಮಾಡೋದಿತ್ತು ಇದಾಗ ಮಾಡ್ಕೊತ ಹೊಂಟಿದ್ರಿ. ಇನ್ನೊಂದು 15 ದಿವ್ಸ ಬಿಟ್ಟು ಇದೆಲ್ಲ ಪೂರ ಇದ್ನಾಗಣ ಆಯ್ತು ಮತ್ತು ಸಾಲ್ವು ಇದನ್ನು ಪಕ್ಕ ಗಾಳಿ ಮಾಡಿಬಿಡ್ತಾರೆ. ಇಲ್ಲ ದಾದಾ ಬರ್ತಾವೆ ಸ್ವಲ್ಪ ವೇಟ್ ಮಾಡ್ರಿ, ಟ್ಯಾಕ್ಟ್ರ್ ಬರ್ಗಿದ್ದೆ ಹೋಗ್ಬಿಡ್ರಿ ಅಂತ. ಇವಾಗ ಇಲ್ದಿದ್ರೆ ಅದು ಕಥೆ ಎಲ್ಲ ಹೋಗೋದ ಮನೆಗೆ ಬಂದ ಇಲ್ಲೊಂದು ನಮ್ಮ ಬಸ್ ಸ್ಟ್ಯಾಂಡ್ ಬಾ ಒಂದು ಅಂಗಡಿ ಉರಿ ಐತೈತೆ ರೀ. ಅಲ್ಲಿ ಹೋಗೋದು ಇಷ್ಟೊತ್ತನ ಇನ್ನೂ ವೀಡಿಯೋಗಳು ಭೀ ಬಿಟ್ಟಿಲ್ಲ ಯಾವುದೊಂದು ಭೀ ಇನ್ಸ್ಟಾಗ್ರಾಮದು ಭೀ ಬಿಟ್ಟಿಲ್ಲ ರೀ. ಯಾಕಂದ್ರೆ ಮೊಬೈಲ್ ಚಾರ್ಜಿಂಗ್ ಇಲ್ಲ ಮತ್ತು ಇವಾಗ ನಮ್ಮಲ್ಲಿ ಲೈಟ್ ತೆಗ್ದಾರೆ ಎಲ್ಲ. ಇವತ್ತು ಛತ್ತಾಗ ಲೈಟ್ ಬರ್ಲತ್ತಾರೆ ನಮ್ಗೆ ಗೊತ್ತಿಲ್ಲಾಗಿತ್ತು. ಇನ್ನಿಲ್ಲದ್ರೆ ನಿಮ್ಗೆ ಏನಿರಲಿ ಅಣ್ಣನ ಬ್ಯಾಗ್ಗಳೆಲ್ಲ ಈ ಥರ ಮಾಡ್ತಿತ್ತಂತ ನೇಮ ಮತ್ತು ಲೋಗೋ ಹಾಕೊಂಬರ್ದಿತ್ತ. ಇವಾಗ ಹೊಂಟ್ಯಾನ್ರಿ ಅಂಗ್ಲಿ ಹೋಗಿ ನೇಮ ಮತ್ತು ಲೋಗೋ ಹಾಕೊಂಬರ್ರಿ ಅಂತ. ಇವಾಗ ಇಲ್ದ್ರೆ ವ್ಯಾನ್ ಬ್ಯಾಗ್ ನೋಡ್ತಿರ್ಲಿ ಇವತ್ತಿಗೆ ಇಲ್ದಿದ್ರೆ ಅಣ್ಣಂದು ಚಾನಲ್ ಐತೆ ಚಾನಲ್ ಫೋಟೋ ರೀ, ಚಾನಲ್ ಲೋಗೋ ಮತ್ತು ಚಾನಲ್ ನೇಮ್ ರೀ. ಇದಕ್ಕೆ ಹಾಕೊಂಬರ್ರಿ ಬ್ಯಾಗ್ಗಳಿಗೆ ರೀ. ಈ ಬ್ಯಾಗ್ಗಳು ಹಾಕೊಂಬರ್ರಿ ಅಂತ. ಇವಾಗ ಅಂಗ್ಲಿಗೆ ಬಂದ ಅದು ಅಣ್ಣನ ಕೆಲಸ ಇದ್ದಿಲ್ಲ ಬ್ಯಾಗದ ಅದ ಒಂದು 2-3 ಶಾಪ್ಗಳು ತಿರುಗಾಡಿದವ್ರಿ. ಎಲ್ಲ ಶಾಪ್ಗಳು ಬಂದು ಒಬ್ಬರು ಕಾಲ್ ಮಾಡಿನೋ ಅವ್ರು ಹೇಳ್ತಾರೆ ರೀ 4 ಗಂಟೆಗೆ ಬರ್ತಾಯಿರ್ತಾರೆ ಅವ್ರ ಶಾಪ್ಗೆ. ಅವಾಗಿಂದ ನಿಮ್ಮ ಬ್ಯಾಗ್ ನೋಡಿ ಹೇಳ್ತಾನೆ ರೀ ಪ್ರಿಂಟ್ ಮಾಡಿ ಬರ್ತೇನಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು 4 ಗಂಟೆಗೆ ಬರೋರು ಇನ್ನೂ 1 ತಾಸು ಐತಿ, ಇನ್ನೂ 1 ತಾಸು 2 ತಾಸು ಐತಿ. ಅದಕ್ಕೆ ರೀ ಇಲ್ಲಿ ಗನು ಅಂಗ್ಲೇ ಕೆಲಸ ಮಾಡ್ತಾರಿಲ್ಲ ಒಂದು ಬ್ಯಾಂಕ್ದಾಗ, ಅಲ್ಲಿ ಬ್ಯಾಂಕ್ ಅದೇ ಮೇನ್ ರೀ. ಇಲ್ಲಿ ಏನು ವೇಟ್ ಮಾಡಿರುತ್ತೆ, ವೇಟ್ ಮಾಡಿ ಆಮೇಲೆ ಇಲ್ಲದ್ರೆ ಅದು ಬ್ಯಾಗ್ ಆಗ್ತಾ ನೋಡ್ಕೊಂಡು ಆಗಲಿಲ್ಲ ಅಂದ್ರೆ ಇಲ್ಲಿ ರಾಯಬಾಗ್ ಐತೆ ಒಂದು ಈತೈತೆ, ರಾಯಬಾಗ ಒಂದು ಈತೈತೆ ರೀ. ಅದನ್ನು ಬಿಟ್ರೆ ಇಚ್ಚಲ್ಗಡ್ಜಿಗೆ ಹೋಗ್ಬೇಕು ರೀ ನೋಡ್ರಿ ಅಂತ. ಇಲ್ಲಿ ಐತ್ರ ಆದಿದ್ರಿ ಇಲ್ಲಾರ ರಾಯಬಾಗಿಲ್ಲ ಇಚ್ಚಲ್ಗಡ್ಜಿಗೆ ಹೋಗಿ ಬರ್ರಿ. ಆ ಬ್ಯಾಗ್ ಮ್ಯಾಗ ಲೋಗೋ ಮಂದಿ ನೇಮೇಲೆ ಪ್ರಿಂಟ್ ಮಾಡಕ್ಕೆ ಕೊಟ್ಬೇನ್ರಿ. ಇವಾಗ ಇಲ್ಲದ ಚಾ ಮಾಡಿಕಿಟ್ಟೇನ್ರಿ. ಚಾ ಕುಡಿರತ್ತೆ. ಚಾ ಕುಡ್ದ ಅಕ್ಕ ಸ್ವಲ್ಪ ಹಾಸ್ಪಿಟಲ್ದಾರ ಅಕ್ಕಂತಂದ ಮನೆ ಬಿಟ್ಟು ಮೊಬೈಲ್ ಇತ್ತಿರಲ್ಲ ನಂದು ಹೊಸ ಮೊಬೈಲ್ ತೊಗೊಂಡ್ರೆ ಮನೆ ನಿಮ್ಗೆ ತೋರಿಸಿರಲ್ಲ. ಈ ಮೊಬೈಲ್ ಇಲ್ದಿದ್ರೆ ಗ್ಲಾಸ್ ಹಾಕಿಲ್ರಿ ಅದಕ್ಕೆನ ಸೇಫ್ಟಿ ಗ್ಲಾಸ್ ರೀ. ಮ್ಯಾಗ ಗೋರ್ಲೆ ಗ್ಲಾಸ್ ಎಲ್ಲಾರ ಒಂದು ಯಾವ್ದಾರ ಸಿಂಪಲ್ ಗ್ಲಾಸ್ ರೀ ಬೇಡ. ಅದು ಹೊಸ ಐತಿ ಬೇಡ ನೀ ಚಲಿ ಅಂದ್ರೆ ಇದ್ನಾಗ ಇದಕ್ಕೆ ಇಲ್ದಿದ್ರೆ ಒಂದು ಸೇಫ್ಟಿ ಗ್ಲಾಸ್ ಹಾಕೊಂಡ್ ಬರ್ನತ್ರಿ. ಅದು ಹೊಸ ಮೊಬೈಲ್ ಗ್ಲಾಸ್ ಹಾಕೊಂಬರ್ತಿದ್ದೆ ಅದು ಅಣ್ಣನ ಅಂಗಡಿ ಹೋಗಿ ಗ್ಲಾಸೆಲ್ಲ ಹಾಕೊಂಡು ಬೈನ್ರಿ. ಹಂಗೆ ಸ್ವಲ್ಪ ಹಾಸ್ಪಿಟಲ್ಗೆ ಭೀ ಕೆಲಸ ಇತ್ತು ರೀ, ಅದು ಭೀ ಮುಗಿಸ್ಕೊಂಬೈನು. ಅಕ್ಕನ ಕರ್ಕೊಂಬರ್ತಿದ್ರಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಇವಾಗ ಇಲ್ದಿದ್ರೆ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ. ವ್ಲಾಗ್ ಎಲ್ಲ ಚೆನ್ನಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಶಿವನಂತ ಮುಂದಿನ ವೀಡಿಯೋದಾಗ ರಾಧೆ ರಾಧೆ.